ಹಾಯ್ ಎಲ್ರಿಗೂ ನಮಸ್ಕಾರ. ಈ ದಿನ ನಾವು ಕಿತ್ತೂರು ರಾಣಿ ಚೆನ್ನಮ್ಮ ಅವ್ರದ್ದು ಜೀವನ ಚರಿತ್ರೆ ಬಗ್ಗೆ ತಿಳ್ಕೊಳ್ಳೋಣ. ಬೆಳಗಾಂ ಸಮೀಪದ ಕಾಕತೀಯ ಧೂಳಪ್ಪ ದೇಸಾಯಿ ಚೆನ್ನಮ್ಮನವರ ತಂದೆ ಮತ್ತು ತಾಯಿ ಪದ್ಮಾವತಿ. ಧೂಳಪ್ಪ ದೇಸಾಯಿ ಅವರ ಒಬ್ಬಳೆ ಮಗಳಾದ ಚೆನ್ನಮ್ಮನನ್ನು ಅವರು ಚಿಕ್ಕಂದಿನಿಂದಲೂ ಗಂಡು ಮಗುವಿನಂತೆ ಬೆಳೆಸಿದ್ರು. ಅತಿ ಚಿಕ್ಕ ವಯಸ್ಸಿಗೆ ಚೆನ್ನಮ್ಮನಿಗೆ ಕತ್ತಿ ವರಸೆ, ಬಿಲ್ಲು ಬಾಣ ಹಾಗೂ ಕುದುರೆ ಸವಾರಿ ಮುಂತಾದವುಗಳಲ್ಲಿ ವಿಶೇಷವಾದ ಆಸಕ್ತಿ. ಚೆನ್ನಮ್ಮ ಅವರು ತಂದೆಯೊಡನೆ ಪುರುಷ ವೇಷ ಧರಿಸಿ ಕಾಡಿಗೆ ಬೇಟೆಗಾಗಿ ಹೋಗ್ತಿದ್ರು. ಅಲ್ಲದೆ ಚೆನ್ನಮ್ಮ ರೂಪವತಿಯೂ ಗುಣವತಿಯೂ ಹಾಗೂ ಸಾಹಸಿಯೂ ಆಗಿದ್ದರು. ಸ್ಥಳೀಯ ಜನರಿಗೆ ಕಂಟಕಪ್ರಾಯವಾಗಿದ್ದ ಹುಲಿಯೊಂದನ್ನು ಕಾಡಿನಲ್ಲಿ ಚೆನ್ನಮ್ಮ ಹೊಡೆದುರುಳಿಸಿ ಜನಮನ್ನಣೆ ಗಳಿಸಿದ್ರು. ಆ ಸಂದರ್ಭದಲ್ಲಿ ಕಿತ್ತೂರಿನ ದೊರೆ ಮಲ್ಲಸರ್ಜಾ ದೇಸಾಯಿ ಆಕೆಯನ್ನು ನೋಡಿ ಮೋಹಿತನಾದನು. ಮುಂದೆ ಇಬ್ಬರಲ್ಲಿ ಪ್ರೀತಿ ಬೆಳೆದು ಚೆನ್ನಮ್ಮ ಮಲ್ಲಸರ್ಜನ ಎರಡನೇ ಹೆಂಡತಿ ಆದ್ಲು. ಮೊದಲ ಹೆಂಡತಿ ರುದ್ರಮ್ಮ ಚೆನ್ನಮ್ಮನನ್ನ ತಂಗಿಯಾಗಿ ಸ್ವಾಗತಿಸಿದ್ರು. ಚೆನ್ನಮ್ಮನಿಗೆ ರುದ್ರಮ್ಮನಲ್ಲಿ ಹಿರಿಯಕ್ಕನ ಪ್ರೀತಿ, ಗೌರವ ಎಲ್ಲ ಸಿಕ್ತು. ರುದ್ರಮ್ಮನ ಮಗ ಶಿವಲಿಂಗಪ್ಪ ಸರ್ಜಾ ಇಬ್ಬರು ತಾಯಿಯರ ಕಣ್ಮಣಿಯಾದರು. ಚೆನ್ನಮ್ಮನಿಗೆ ಗಂಡು ಮಗುವಿನ ಜನ್ಮವಾಯಿತು. ಆ ಮಗುವಿಗೆ ಶಿವಬಸವರಾಜನೆಂದು ನಾಮಕರಣ ಮಾಡಲಾಯಿತು. ಅವನು ಚಿಕ್ಕ ವಯಸ್ಸಿನಲ್ಲಿ ಕಾಲವಾದನು. ಮಲ್ಲಸರ್ಜನು ಬೆಳಗಾವಿ, ಧಾರವಾಡದ ಪ್ರಾಂತ್ಯವನ್ನು ಆಳುತ್ತಿದ್ದರು. ಬಾಜಿರಾಯನು ಸ್ವಾರ್ಥಿಗಳ ಕಥೆಗಳನ್ನು ನಂಬಿ ಮಲ್ಲಸರ್ಜರನ್ನು ಬಲಹೀನಗೊಳಿಸಿ ಆತನ ಸಾವಿಗೆ ಕಾರಣನಾದರು. ಮಲ್ಲಸರ್ಜನ ನಂತರ ಹಿರಿಯ ಹೆಂಡತಿ ರುದ್ರಮ್ಮನ ಮಗ ಶಿವಲಿಂಗ ರುದ್ರ ಸರ್ಜಾ ಅಧಿಕಾರಕ್ಕೆ ಬಂದನು. ಆದರೆ ಅವನು ಕ್ಷಯದಿಂದ 1824 ಸೆಪ್ಟೆಂಬರ್ 12ರಂದು ಮರಣ ಹೊಂದಿದನು. ಮುಂದೆ ಬ್ರಿಟಿಷ್ ಪ್ರತಿನಿಧಿ ಥ್ಯಾಕರೆಯು ಕಿತ್ತೂರಿನ ದತ್ತು ಮಗ ಶಿವಲಿಂಗಪ್ಪನ ಸಿಂಧುತ್ವ ಕುರಿತು ತಕರಾರು ತೆಗೆದನು. ಆಗ ಚೆನ್ನಮ್ಮ ರಾಣಿ ಸಿಡಿದಳು, ಬ್ರಿಟಿಷರ ವಿರುದ್ಧ ಗರ್ಜಿಸಿದಳು. ವ್ಯಾಪಾರಕ್ಕಾಗಿ ಬಂದವರು ಕುತಂತ್ರದಿಂದ ನಮ್ಮ ದೊಡ್ಡ ದೊಡ್ಡ ರಾಜ್ಯಗಳನ್ನು ವಶಪಡಿಸಿಕೊಳ್ಳುತ್ತಿದ್ದೀರಿ. ಕಿತ್ತೂರಿನ ಕಡೆಯ ಒಬ್ಬ ದೇಶಭಕ್ತ ಜೀವಂತವಾಗಿರುವವರೆಗೂ ನಿಮ್ಮೊಂದಿಗೆ ಕಾದಾಡುತ್ತೇನೆ. ಥ್ಯಾಕರೆ ಸ್ವಲ್ಪ ಹೊತ್ತಿಗೆ ಮೂಕನಾದರು. ಚೇತರಿಸಿಕೊಂಡು ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಕಿತ್ತೂರನ್ನು ಸೇರಿಸಿಕೊಳ್ಳದೆ ತಾನು ನಿದ್ದೆ ಮಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿದನು. ರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಹೋರಾಡಿ ಕಿತ್ತೂರಿನ ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳಲು ಅಣಿಯಾದಳು. ಥ್ಯಾಕರೆಯು ಬ್ರಿಟಿಷ್ ಸೈನ್ಯದೊಡನೆ ಕಿತ್ತೂರಿನ ಕೋಟೆಯನ್ನು ಮುತ್ತಿದಾಗ ಕ್ಷಣಾರ್ಧದಲ್ಲಿ ಕಿತ್ತೂರಿನ ಸೈನ್ಯ ಬ್ರಿಟಿಷ್ ಸೈನ್ಯದ ಮೇಲೆ ಎರಗಿತು. ಅಮಟೂರು ಬಾಳಪ್ಪನು ಥ್ಯಾಕರೆಗೆ ಗುಂಡು ಹಾರಿಸಿದನು. ಅವನ ಜೊತೆಯಲ್ಲಿದ್ದ ಕ್ಯಾಪ್ಟನ್ ಬ್ಲ್ಯಾಕ್, ಲೆಫ್ಟಿನೆಂಟ್ ಡೇಟನ್, ಲೆಫ್ಟಿನೆಂಟ್ ಸಿವೆಲ್ ಸಹ ಹತರಾದರು. ಕಿತ್ತೂರಿನ ಆಂತರಿಕ ಭದ್ರತೆಗೆ ಕುತ್ತಾಗಿದ್ದ ದಿವಾನ್ ಕೊಣ್ಣೇರ ಮಲ್ಲಪ್ಪ, ವೀರಪ್ಪ ಮತ್ತು ಸರದಾರ ಮಲ್ಲಪ್ಪ ಅವರನ್ನು ಸೆರೆ ಹಿಡಿದು ಕೋಟೆಯಲ್ಲಿ ಆನೆಯ ಕಾಲ್ತುಳಿತದಿಂದ ಸಾಯಿಸಲಾಯಿತು. ವಿಜಯೋತ್ಸವದ ಮಧ್ಯೆಯೂ ರಾಣಿ ಚೆನ್ನಮ್ಮನಿಗೆ ಮುಂದಿನ ಕಷ್ಟದ ದಿನಗಳ ಅರಿವಿತ್ತು. ಅವಮಾನದಿಂದ ಬ್ರಿಟಿಷ್ ಕಂಪನಿ ಕಾರ್ಯತಂತ್ರ ರೂಪಿಸಬಹುದು ಎಂಬ ಮುಂದಾಲೋಚನೆ ಇತ್ತು. ಆದ್ದರಿಂದ ತುಂಬ ಎಚ್ಚರಿಕೆಯಿಂದಿರುವಂತೆ ತನ್ನ ಅಧಿಕಾರಿಗಳಿಗೆ, ಸೈನಿಕರಿಗೆ, ಪ್ರಜೆಗಳಿಗೆ ತಿಳಿಸಿದರು. ಹಾಗೂ ಬ್ರಿಟಿಷ್ ವಿರುದ್ಧ ಹೋರಾಡಲು ಅಕ್ಕಪಕ್ಕದ ಸಂಸ್ಥಾನಿಕರ ಸಹಾಯ ಕೂಡ ಕೇಳಿದ್ರು ಚೆನ್ನಮ್ಮ. ಆದರೆ ನಿರೀಕ್ಷಿತ ಬೆಂಬಲ ಸಿಗಲಿಲ್ಲ. ಅವರು ಬಲಗೊಂಡಿದ್ದ ಬ್ರಿಟಿಷ್ ಕಂಪನಿಯ ಸೇನೆಯನ್ನು ಎದುರು ಹಾಕಿಕೊಳ್ಳಲು ತಯಾರಿರಲಿಲ್ಲ. ಸುಮಾರು 25,000 ಸೈನ್ಯದೊಂದಿಗೆ ಚಾಂಪ್ಲಿನ್ ಕಿತ್ತೂರಿನ ಕೋಟೆಗೆ ಮುತ್ತಿಗೆ ಹಾಕಿ ರಾಣಿ ಚೆನ್ನಮ್ಮ ಮತ್ತು ಇತರ ಪ್ರಮುಖರನ್ನು ಬಂಧಿಸಿದನು. ಬಂಧನದಲ್ಲಿ 5 ವರ್ಷ ಮಾನಸಿಕ ಕ್ಷೋಭೆಗೊಳಪಟ್ಟ ಚೆನ್ನಮ್ಮ 1824 ಫೆಬ್ರವರಿ 12ರಂದು ನಿಧನರಾದರು.